ಹೋರಾಟಗಾರರು, ದೀನ ದಲಿತರ ಪಾಲಿನ ಆಶಾಕಿರಣ, ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ಅವರಿಗೆ ಹುಟ್ಟು ಹಬ್ಬದ ಸಂಭ್ರಮ. ಮಹಾದೇವಪುರ ಕ್ಷೇತ್ರದ ಕೂಡಿವಾಡಿನ ಅವರ ಸ್ವಗೃಹದ ಬಳಿ ಅವರ ಹುಟ್ಟು ಹಬ್ಬದ ಸಮಾರಂಭವನ್ನು ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಮೊದಲಿಗೆ ದೀಪ ಬೆಳಗಿಸಿ ಬಾಬಾ ಸಾಹೇಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ನಂತರ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಕುಟುಂಬದವರ ಸಮ್ಮುಖದಲ್ಲಿ ಬಿಎನ್ ವೆಂಕಟೇಶ್ ರವರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ನೂರಾರು ಜನ ಅಭಿಮಾನಿಗಳು, ಸಂಘಟನೆಯ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ವಿಶೇಷವಾದ ಉಡುಗೊರೆಗಳನ್ನು ಕೊಟ್ಟು, ಹಾರ ಹಾಕಿ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಎಲ್ಲರ ಪ್ರೀತಿ ಅಭಿಮಾನವನ್ನು ಕಂಡು ವೆಂಕಟೇಶ್ ರವರು ಒಂದು ಕ್ಷಣ ಭಾವುಕರಾದರು. ಶುಭ ಕೋರಲು ಬಂದಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದರು. ಈ ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಕೋರ್ ಕಮಿಟಿ ಅಧ್ಯಕ್ಷರು ಸಿದ್ಧಾರ್ಥ ಸಿಂಗೆ, ಸಂಜೀವ್ ಕಾಂಬ್ಳೆ, ಡಿ ಸಿದ್ದರಾಜು, ಬಾಬು, ಕುಮಾರ್ ಮತ್ತು ಮಹಿಳಾ ಮುಖಂಡರು, ಸಮುದಾಯದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಭಾಗವಹಿಸಿದ್ದರು.
ಇವತ್ತು ಏನು ನಮ್ಮ ಬಾಬಾ ಸಾಹೇಬರು ಆಸೆ ಅವರ ಕನಸುಗಳಿಂದ ನಮ್ಮದು ಇವತ್ತು 1ನೇ ತಾರೀಕು 4ನೇ ತಿಂಗಳು 2025ರಲ್ಲಿ ಹುಟ್ಟಿದಬ್ಬವನ್ನು ನಮ್ಮ ರಾಜ್ಯ ಎಲ್ಲ ಜಿಲ್ಲಾ ಸಂಚಾಲಕರು ಎಲ್ಲ ನಮ್ಮ ಭೀಮಾ ಬಂಧನಗಳು ಎಲ್ಲರೂ ಬಂದು ಏನಿವತ್ತು ನಮ್ಮ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಬೆಳಗ್ಗೆ 12ರಿಂದ ಇವತ್ತು ಹುಟ್ಟಿದಬ್ಬನ ಆರೈಸ್ತಾರೆ. ಅದರಿಂದ ಏನು ನಮ್ಮ ಚಳುವಳಿಗೆ ಏನಾದರೂ ಒಂದು ನಾವು ಬಾಬಾ ಸಾಹೇಬ್ರ ಕನಸು ಅವರ ನೆನಸು, ಯಾಕಂದರೆ ಪ್ರತಿ ಒಬ್ಬರು ತುಂಬ ನೋವಿನಿಂದ ಬದುಕ್ತಾ ಇದ್ದಾರೆ. ಅದನ್ನೆಲ್ಲ ಬಾಬಾ ಸಾಹೇಬರು ಎಷ್ಟೋ ಹೋರಾಟಗಳು ಮಾಡಿ ಅವ್ರ ಕನಸುಗಳನ್ನ ನೆನಸು ಮಾಡೋ ದಿನಗಳು ಇವತ್ತು ಬಂದಿದೆ ಅಂತ ನನಗೆ ಒಂದು ಖುಷಿಯಾಗಿದೆ. ಇವತ್ತು ನಂದು ಹುಟ್ಟಿದಬ್ಬ ಅಂತ ನಾವು ಹುಟ್ಟಿದಬ್ಬ ಮಾಡೋ ಖುಷಿಯಲ್ಲಿಲ್ಲ. ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರು ಎಲ್ಲರೂ ಇಲ್ಲ ಮಾಡಬೇಕಂತೇಳಿ ಅವ್ರ ಆದೇಶದ ಮೇಲೆ ಬಂದು ಅವ್ರ ಖುಷಿಯಿಂದ ಹುಟ್ಟಿದಬ್ಬನ ಹಾರೈಸಿದ್ದಾರೆ. ಏನು ನಮ್ಗೆ ಮುಂದಿನ ದಿನಗಳಲ್ಲಿ 14 ಬಾಬಾ ಸಾಹೇಬರು ಹುಟ್ಟಿದ ದಿನ ನಮಗೆ ಯುಗಾದಿ ಹಬ್ಬ ಅಂದರೆ 14ನೇ ತಾರೀಕು ನಮ್ಮ ಹುಟ್ಟಿದಬ್ಬ ಅಂತ ನಾನು ಅದನ್ನು ಮನಸ್ಫೂರ್ತಿ ಒಪ್ಕೊತೀನಿ. ಯಾಕಂದರೆ ಎಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರೂ 14ನೇ ತಾರೀಕು ಪ್ರತಿಯೊಬ್ಬರು ಮನೆಯಲ್ಲಿ ಬಾಬಾ ಸಾಹೇಬರ ಫೋಟೋ ಇಕ್ಕಿ ಪ್ರತಿಯೊಬ್ಬರು ಬಾಬಾ ಸಾಹೇಬರ ಅದರ ಮುಂದೆ ಪೂಜೆ ಮಾಡಿ ಅವರು ಜಿಲ್ಲೆಗಳಲ್ಲಿ ದಯವಿಟ್ಟು ಎಲ್ಲ ಬಾಬಾ ಸಾಹೇಬರು ಎಲ್ಲೆಲ್ಲಿ ನಮ್ಮ ಬಾಬಾ ಸಾಹೇಬ್ರ ಪ್ರತಿಮೆ ಐತೆ ಅಲ್ಲೆಲ್ಲ ಹೂವು ಹಾಕಿ ಪೂರಿ ಅದ್ದೂರಿಯಿಂದ ಮಾಡಬೇಕಂತೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊತಿದ್ದೀನಿ ಎಲ್ಲರಿಗೂ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ನಮಗೇನಾದರೂ ಒಂದು ಕೊಡುಗೆ ಅಂದರೆ ಬಾಬಾ ಸಾಹೇಬರು. ಯಾಕಂದರೆ ಬಾಬಾ ಸಾಹೇಬರು ಇಲ್ಲಾಂದರೆ ನಾವಿಲ್ಲ, ನಮ್ಮ ಜೀವನನೇ ಇಲ್ಲ. ಯಾಕಂದರೆ ನಮಗೆ ಜ್ಯೋತಿ ಪಾಪುಳಿಯವರು, ಸಾವಿತ್ರಿ ಪಾಪುಳಿಯವರು ಇವರೆಲ್ಲ ಇದ್ದೇ ತಂದುಕೊಟ್ಟವ್ರು. ಇಡೀ ಭಾರತ ದೇಶದಲ್ಲಿ ಮೊಟ್ಟಮೊದಲೇ ಅವರು 12 ಸ್ಕೂಲು ಓಪನ್ ಮಾಡಿಕೊಟ್ಟವರು. ಯಾಕಂದರೆ ನಮಗೆ ಸ್ಕೂಲ್ ಅನ್ನೋದೇ ಇದ್ದೇ ಅನ್ನೋದೇ ಗೊತ್ತಿರಲ್ಲ. ಯಾಕಂದರೆ ಆ ಕಾಲದಲ್ಲಿ ಯಾರನ್ನ ಹೋದರೆ ನಾಲ್ಗೆ ಕಟ್ ಮಾಡೋರು, ಆಮೇಲೆ ಕಿವಿಯಲ್ಲಿ ಸೀಸ ಕಾಸಿಬಿಡೋರು. ಇಂಥ ಹಿಂಸೆಗಳಲ್ಲಿ ನಮಗೆ ಸಾವಿತ್ರಿ ಪಾಪುಳಿಯವರು, ಜ್ಯೋತಿ ಪಾಪುಳಿಯವರು ತುಂಬ ಹೋರಾಟ ಮಾಡಿ ನಮಗಿದ್ದೇ ತಂದು ಕೊಟ್ಟವ್ರೆ. ಅದರಿಂದ ಎಲ್ಲ ನಮ್ಮ ಭಾರತ ದೇಶ ಮಕ್ಕಳು ಇದ್ದೇವನ್ನು ಕಲಿತು ಮುಂದೆ ಒಳ್ಳೆ ಇದಾಗಬೇಕಂತೇಳಿ ನಾವು ಇದು ಮಾಡ್ತಾಯಿದ್ದೀರಿ. ಏನು ಏಪ್ರಿಲ್ 14ನೇ ತಾರೀಕಿಂದ ನಾವು ಸ್ಕೂಲ್ ನೆಕ್ಸ್ಟ್ ಮಂತು ಸ್ಕೂಲ್ಗಳು ಓಪನ್ ಆಗ್ತೈತೆ. ಪ್ರತಿಯೊಂದು ಜಿಲ್ಲೆಗೆ ಬುಕ್ಸ್ಗಳು ಕೊಡ್ತಾಯಿದ್ದೀರಿ ನಮ್ಮ ಚಳುವಳಿಯಿಂದ. ಪ್ರತಿಯೊಂದು ಜಿಲ್ಲೆ ಮಕ್ಕಳಿಗೂ ಬಡವ್ರ ಮಕ್ಕಳಿಗೆ ಬುಕ್ಸ್ಗಳು ಸೇರಬೇಕು ಅಂಥೇಳಿ ನಾವು ಆಗಲೇ ಇದು ಮಾಡಿದ್ದೀರಿ. ಆಮೇಲೆ ನಾವು ಚಳುವಳಿ ಯಾಕಂದ್ರೆ ಸುಮ್ಮನೆ ಚಳುವಳಿ ಮಾಡೋದು ಬೇಡ, ಏನಾದರೂ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೇದಾಗಬೇಕು, ಒಳ್ಳೆ ಇದಾಗಬೇಕು. ಯಾಕಂದರೆ ತಿನ್ನೋಕೆ ಊಟ ಇಲ್ದಿರ ಇದ್ದಾರೆ, ಅವ್ರನ್ನ ಗುರುಸಿ ಮುಂದಿನ ದಿನದಲ್ಲಿ ನಮ್ಮ ಚಳುವಳಿಗಳವರು ಅವ್ರಿಗೆ ಏನಾದರೂ ಒಂದು ನಮ್ಮ ಚಳುವಳಿಯಿಂದ ಒಳ್ಳೇದು ಮಾಡ್ಬೇಕಂತೇಳಿ ನಾವು 1-2 ಕೋರಿಕೆಗಳನ್ನ ನೆರವೇರಿಸಿದ್ದೀರಿ. ಏನು ಬಡವ ಕುಟುಂಬದವ್ರು ಯಾರನ್ನ ಡೆಲಿವರಿ ಆದರೆ 3,000 ರೂಪಾಯಿ, ಆಮೇಲೆ ಬಡವರಿಂದ ಯಾರನ್ನ ತೀರೋದ್ರೆ 3,000 ರೂಪಾಯಿ ಅಂತೇಳಿ ಇವತ್ತು ಒಂದು 200-250 ಜನಕ್ಕೆ ನಾವು ನಮ್ಮ ಚಳುವಳಿ ಯಾರು ನಂಬರ್ಶಿಪ್ ಆಗಿರ್ತಾರೋ ಅವಕ್ಕೆಲ್ಲ ಕೊಟ್ಕೊಂಬಂದಿದ್ದೀರಿ. ಆಕ್ಚುಲಿ ಬುಕ್ಸ್ಗಳು ರೆಡಿ ಆಗ್ತಾಯಿದೆ. ಸುಮಾರು ಒಂದು 50,000 ಬುಕ್ಸು ಬಿಡುಗಡೆ ಆಗ್ತಾಯಿದೆ. 14ನೇ ತಾರೀಕು ಮುಗಿದ ಮೇಲೆ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯಾವತ್ತು ಸ್ಕೂಲ್ ಓಪನ್ ಆಗ್ತದೆ ಸ್ಕೂಲ್ ಒಳಗಡೆ ಹೋಗಿ ನಮ್ಮ ಜಿಲ್ಲಾ ಸಂಚಾಲಕರು ಯಾರು ಆ ಭಾಗದಲ್ಲಿ ಲೀಡ್ರ್ಗಳಿರ್ತಾರೋ ಅವ್ರು ಹೋಗಿ ಸ್ಕೂಲ್ ಮಕ್ಕಳನ್ನ ಗುರುಸಿ ಬಡವ್ರಿಗೆ ಕೊಡ್ಬೇಕಂತೇಳಿ ನಮ್ಮ ಆಸೆ. ಯಾಕಂದರೆ ಒಂದು ಪೆನ್ ತಗೊಳಕ್ಕೂ ತುಂಬ ಕಷ್ಟ ಇರೋದು, ಒಂದು ಬುಕ್ಸ್ ತಗೊಳಕ್ಕೂ. ಯಾಕಂದರೆ ನಾವು ಓದೋ ಕಾಲದಲ್ಲಿ ನಮ್ಮ ಮನೇಲಿ ಒಂದು ಬುಕ್ಸ್ ಕೊಡೋದು ಸಾಕು ಯತ್ನ ಇರಲಿಲ್ಲ, ತುಂಬ ಕಷ್ಟ ಬಿದ್ದು ನಾವು ಓದಿರೋದು. ಅದರಿಂದ ಮುಂದಿನ ಮಕ್ಕಳಿಗೆ ಏನಾದರೂ ನಮ್ಮ ಚಳುವಳಿಯಿಂದ ಒಳ್ಳೇದಾಗಬೇಕು ಅಂತೇಳಿ ನಾವು ತೀರ್ಮಾನಗಳು ತಗೊಂಡಿದ್ದೀರಿ. 17ನೇ ತಾರೀಕು ಏನು ವೈಟ್ಫೀಲ್ಡು ಬೆಂಗಳೂರು ಪೂರ್ವ ತಾಲೂಕಿಂದ ಇದು ಗಾಂಧಿಪುರದಿಂದ ಇದು ಮಾಡ್ಕೊಂಡು ಅಲ್ಲಿಂದ ಬೆಳ್ಳಿ ರಥ, ತಮಟೆ, ಬೈಕ್ ರ್ಯಾಲಿಗಳು ಮುಖಾಂತರ ಸುಮಾರು ಒಂದು 20 ಹಳ್ಳಿ ನಮ್ಮದು ಎಲ್ಲೆಲ್ಲಿ ಗ್ರಾಮ ಶಾಖೆ ಐತೆ ಅಲ್ಲೆಲ್ಲ ಬಾಬಾ ಸಾಹೇಬ್ರಿಗೆ ಹೂವು ಹಾಕ್ಕೊಂಡು, ಆಮೇಲೆ ಜೈ ಭೀಮ್ ನಗರ ಕನ್ಮಂಗಲದಲ್ಲಿ ಬಾಬಾ ಸಾಹೇಬರು ಪುತ್ಬೇಕು ಹಾರ ಹಾಕ್ಕೊಂಡು, ಅಲ್ಲಿಂದ ಹೊಸಕೋಟೆ ತಾಲೂಕು ಕಚೇರಿ ಮುಂದೆ ಹಾಕಿ, ಅಲ್ಲಿಂದ ಭಕ್ತರಹಳ್ಳಿ, ಕಾಸರಕಳ್ಳಿ ಸಂಜೆ ಒಂದು 6-7 ಗಂಟೆಗೆ ನಮ್ಮ ಕಾರ್ಯಕ್ರಮಗಳು ಮುಗಿಸ್ಬೇಕಂತೇಳಿ ತೀರ್ಮಾನಗಳು ಹಾಕೊಂಡಿರಿ. ಯಾಕಂದರೆ ನಮಗೆ ಬಾಬಾ ಸಾಹೇಬರು ದಿನ ನೆನ್ಕಂದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಬಾಬಾ ಸಾಹೇಬ್ರು ಇಲ್ಲಾಂದರೆ ನಾವು ಯಾರು ಈ ಜೀವನದಲ್ಲಿ ಭಾರತ ದೇಶದಲ್ಲಿ ತಲೆ ಎತ್ಕೊಂಡು ಓಡಾಡೋಕೆ ಎಲ್ಲ ಇದು ಮಾಡೋದು ಈ ಮಟ್ಟಕ್ಕೆ ನಾವು ಬರ್ತೀರೋ ಅನ್ನೋ ಕನಸೇ ಇರಲಿಲ್ಲ. ಇವತ್ತು ಆ ದಿನ ನಮಗೆ ಬರಬೇಕು ಆಸೆ
ನಮ್ಗೆ ಈ ಮಟ್ಟಕ್ಕೆ ತರಬೇಕಂದ್ರೆ ಬಾಬಾ ಸಾಹೇಬರು ನಮ್ಮ ತಂದೆ ತಾಯಿ ಋಣ, ಆಮೇಲೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಭೀಮಾ ಬಂಧನಗಳು ಎಲ್ಲರೂ ಆಶೀರ್ವಾದದಿಂದ ನಾನು ಇವತ್ತು ಹುಟ್ಟುಹಬ್ಬನ ಹಾರೈಸಿದ್ದೀನಿ. ಆದರೆ ನನ್ನ ಹುಟ್ಟುಹಬ್ಬ ಅಲ್ಲ, ನನ್ನ ಕುಟುಂಬ ಹುಟ್ಟುಹಬ್ಬ ಅಂಥೇಳಿ ನಾನು ಕೇಳ್ಕೊಂತಿದ್ದೀನಿ. ಯಾಕಂದರೆ ಇವತ್ತು ನಾನು ಹುಟ್ಟುಹಬ್ಬ ಅಲ್ಲ, ಎಲ್ಲರೂ ಪ್ರತಿಯೊಬ್ಬರು ಬಡವ್ರಿಗೂ ಒಂದು ಆಸೆ ಇರ್ತದೆ. ನಾವು ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಗುರುಸಿ ಇನ್ನು ಅವ್ರಿಗೇನಾದರೂ ಒಂದು ನಮ್ಮ ಚಳುವಳಿಯಿಂದ ಮಾಡ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ತೀರ್ಮಾನಗಳು ತಗೊಂಡಿದ್ರಿ. ಯಾಕಂದರೆ ಸರ್ಕಾರದಿಂದ ಕೆಲವು ಬಡವರು ಕುಟುಂಬದವ್ರಿಗೆ ಇನ್ನೂ ಮನೆಗಳಿಲ್ಲ. ದಯವಿಟ್ಟು ನಮ್ಮ ಸಿದ್ದರಾಮ ಸಾಹೇಬರು, ಡಿ ಕೆ ಸಾಹೇಬರು ಮನಸ್ಸು ಮಾಡಿ ಸ್ವಲ್ಪ ಬಡವ್ರಿಗೆ ಒಂದು ಸರ್ಕಾರಿ ಜಾಗಗಳನ್ನ ಗುರುಸಿ, ಯಾಕಂದರೆ ಸುಮಾರು ಎಕರೆಗಳು ಹಾಕ್ಕಂದವ್ರೆ, ಅದನ್ನು ಬಿಡಿಸಿ ಬಡವ್ರಿಗೆ ಯಾರಿಗಾನ ಒಂದು ಸೈಟ್ಗಳು ಕೊಟ್ಟರೆ ಮುಂದಿನ ದಿನದಲ್ಲಿ ಬದುಕಕ್ಕೆ ಒಂದು ದಾರಿ ಆಗುತ್ತೆ. ಆಮೇಲೆ ಇದು ಉಳುವನೆ ಭೂಮಿ ಅಂತೇಳಿ ಸ್ವಲ್ಪ ಜನಕ್ಕೆ ಸಾಗುವಳಿ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಜನಕ್ಕೆ ಸಾಗುವಳಿಗಳು ಕೊಟ್ಟಿಲ್ಲ. ಇದೆಲ್ಲನೂ ನಾವು ಸರ್ಕಾರ ಮುಂದೆ ಇಕ್ಕಿ ಎಲ್ಲ ಅರ್ಜಿಗಳು ಕೊಟ್ಟಿದ್ದೀರಿ. ನೆಕ್ಸ್ಟ್ ದಿನಗಳಲ್ಲಿ ಸಿ ಎಮ್ ಅವ್ರನ್ನೆಲ್ಲ ಮೀಟ್ ಮಾಡಿ ನಮ್ಮ ಚಳುವಳಿ ಮುಖಾಂತರ ಮೀಟ್ ಮಾಡಿ ಅವ್ರನ್ನ ನಮ್ಮ ಕೋರಿಕೆಗಳು ಏನಿದೆ, ನಮ್ಮ ಜನಾಂಗ ಕಷ್ಟ ಸುಖ ಏನೈತೆ ಅವ್ರ ಮುಂದೆ ಚರ್ಚೆಗಳು ಮಾಡಿ ಅದರ ಮುಂದೆ ಆಗಿಲ್ಲ ಅಂದಾಗ ನಾವು ಮುಂದಿನ ದಿನದಲ್ಲಿ ಹೋರಾಟ ಮುಖಾಂತರ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರೋ ಬ್ಲೂ ಫ್ಲ್ಯಾಗನ್ನು ಇಟ್ಕೊಂಡು ನಾವು ವಿಧಾನಸೌಧ ಮುಖಾಂತರ ನಾವು ಕೆಲಸಗಳನ್ನ ಮಾಡ್ಕೊಬೇಕಾಗದು. ಯಾಕಂದರೆ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ನೋಡಿದ್ರೆ ನಾವು ಸುಮಾರು ಇವತ್ತು ಏನು ನಮ್ಮ ಜಿಲ್ಲೆ 23 ಜಿಲ್ಲೆ ಚಳುವಳಿ ಐತೆ. 23 ಜಿಲ್ಲೆಯಲ್ಲಿ ನಾನು ಹೆಚ್ಚು ಕಡಿಮೆ ನೋಡಿದರೆ ಆ ಕಡೆ ಊಟಕ್ಕೆ ಕೂಡ ಕಷ್ಟ ಇಲ್ಲ, ಬಟ್ಟೆಗಳು ಕೂಡ ಕಷ್ಟ ಇಲ್ಲ. ದಯವಿಟ್ಟು ಸರ್ಕಾರ ಏನಾನ ಮನಸ್ಸು ಮಾಡಿದ್ರೆ, ಯಾಕಂದರೆ ಇಡೀ ಭಾರತ ದೇಶ ಇವತ್ತು ಬೆಂಗಳೂರಲ್ಲಿ ಪ್ರತಿಯೊಂದು ಉತ್ತರ ಭಾರತ ಆಗಿರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಎಲ್ಲ ನಮ್ಮ ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ. ಯಾಕಂದರೆ ಇವತ್ತು ಸರ್ಕಾರ ನಿಮ್ಮದಾಗಿದೆ. ಅದನ್ನು ಏನಾದ್ರೂ, ಯಾಕಂದರೆ ಒಂದು ಕೆಲಸಗಳು ಯಾವುದು ಮಾಡ್ತಾಯಿಲ್ಲ, ಎಲ್ಲನೂ ಪೆಂಡಿಂಗ್ಗಳಿದೆ. ದಯವಿಟ್ಟು ಸ್ವಲ್ಪ ಹಕ್ಕುಪತ್ರಗಳು ಕೊಡಬೇಕು. ಬಡವ್ರಿಗೆ ಗುಡ್ಸ್ಗಳು ಹಾಕೊಂಡಿರೋರ್ಗೆ ಇನ್ನೂ ಹಕ್ಕುಪತ್ರಗಳು ಬಂದಿಲ್ಲ, ಅದನ್ನು ದಯವಿಟ್ಟು ಗುರುಸಿ ಆದಷ್ಟು ಬೇಗ ನಮಗೆ ಹಕ್ಕುಪತ್ರಗಳು ಕೊಡ್ಬೇಕಂತ ಹೇಳ್ತಾ ಎಲ್ಲ ಜನಾಂಗಕ್ಕೂ ಒಂದು ಒಳ್ಳೆಯ ಸರ್ಕಾರ ಅಂತೇಳಿ ನಾವು ನಂಬಿದ್ದೀರಿ. ಅದರಿಂದ ಸಿದ್ದರಾಮ ಸಾಹೇಬರು ದಯವಿಟ್ಟು ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಬೇಕಂತೇಳಿ ನಾನು ಇವತ್ತು ಏನು ನನ್ನ ಭೀಮವಾದ ದಲಿತ ಸಂಘದ ಸಮಿತಿಯಿಂದ ರಾಜ್ಯ ಸಂಚಾಲಕರು BN ವೆಂಕಟೇಶ್. ಜೈ ಭೀಮ್, ಜೈ ಭಾರತ್ ಮಾತೆ.